ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಇನ್ಫೋಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಈಗಾಗಲೇ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಅಡ್ಮಿಷನ್ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆಗಿದೆ ಇವತ್ತು ಸಂಜೆ. ಅದಾದ ಕೂಡಲೇ ನಮಗೆ ಥರ್ಡ್ ರೌಂಡ್ ಅಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆಪ್ಷನ್ ಎಂಟ್ರಿ ಲಿಂಕ್ ಬಿಟ್ಟಿದ್ದಾರೆ. ಅದರಲ್ಲಿ ನೀವು ಏನೇನೆಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದೀರಾ ಅದಕ್ಕೆಲ್ಲ ಈ ವಿಡಿಯೋದಲ್ಲಿ ಸೊಲ್ಯೂಷನ್ ಸಿಗುತ್ತೆ. ಮೊದಲು ನೀವು ಕ್ರೋಮ್ ಬ್ರೌಸರ್ ಓಪನ್ ಮಾಡಿ, ನೆಕ್ಸ್ಟ್ ನೀವು KE ಅಂತ ಸರ್ಚ್ ಮಾಡಿ, ನೆಕ್ಸ್ಟ್ ನಿಮಗೆ ನ್ಯೂ ಟ್ಯಾಬ್ ಓಪನ್ ಆಗುತ್ತೆ UGCET 2024 ಅಂತ. ಇಲ್ಲಿ ನಿಮಗೆ ಫಸ್ಟ್ನೇ ಲಿಂಕ್ ಬಂದು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಸೂಚನೆಗಳು ಅಂತ, ನೆಕ್ಸ್ಟು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ವೇಳಾಪಟ್ಟಿ ಅಂದರೆ ಟೈಮ್ ಟೇಬಲ್, ನೆಕ್ಸ್ಟ್ ನಿಮಗೆ UGCET ಆಪ್ಷನ್ ಎಂಟ್ರಿ ಲಿಂಕ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿಗೆ ಡೈರೆಕ್ಟ್ ಮಾಡುತ್ತೆ. ಅಲ್ಲಿ ನೀವು CET ನಂಬರ್ ಹಾಗೂ ಕ್ಯಾಪ್ಚಾವನ್ನು ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೂ ಕೂಡ ಕ್ಯಾಪ್ಚಾ ಕರೆಕ್ಟಾಗಿ ಎಂಟರ್ ಮಾಡಿದ್ರು ನೀವು ಕ್ಯಾಪ್ಚಾ ಟೆಕ್ಸ್ಟ್ ಈಸ್ ನಾಟ್ ಮ್ಯಾಚಿಂಗ್ ಅಂತ ಬರುತ್ತೆ. ಮತ್ತೆ ನೀವು ಟ್ರೈ ಮಾಡಬೇಕಾಗುತ್ತೆ. CET ನಂಬರ್ ಹಾಗೂ ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿ ಸಬ್ಮಿಟ್ ಕೊಡಿ. ನೋಡಿ, ಯು ಆರ್ ಸ್ಟಾಪ್ಡ್ ಫ್ರಮ್ CET ಅಡ್ಮಿಷನ್ ಪ್ರೋಸೆಸ್ ಅಂತ ಬರ್ತಾ ಇದೆ. ಏನಕ್ಕೆ ಅಂದರೆ ನಮ್ಮ KE ಅವ್ರ ಕಡೆಯಿಂದ ತುಂಬ ಟೆಕ್ನಿಕಲ್ ಪ್ರಾಬ್ಲಮ್ ಆಗ್ತಿದೆ, ಸರ್ವರ್ ಎರರ್ ಬರ್ತಿದೆ. ಯಾವುದಕ್ಕೋಸ್ಕರ ಈ ಪ್ರಾಬ್ಲಮ್ ಎಲ್ಲ ಆಗ್ತಿದೆ ಅಂತ ನಾವು ಈಗ ನೋಡೋಣ. ನಾವು ಎರಡನೇ ವಿಸ್ತೃತ ರೌಂಡ್ ವೇಳಾಪಟ್ಟಿ ಮೇಲೆ ಕ್ಲಿಕ್ ಮಾಡೋಣ. ಅಲ್ಲಿ ನಿಮಗೆ UGCET 2024 ಶೆಡ್ಯೂಲ್ ಫಾರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಟು ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಅಂತ ಎಲ್ಲ ಇದೆ. ನಿಮಗೆ ಆಪ್ಷನ್ ಎಂಟ್ರಿ ಬಂದು 30/9/2024 ಅಂದರೆ ಮಂಡೇ ಫ್ರಮ್ 4 PM ಟು 4/10/2024 4 PM ವರೆಗೂ ಇರುತ್ತೆ. ನೀವು ಕ್ಯಾಂಡಿಡೇಟ್ಸ್ ಯಾರ್ಯಾರು ಚಾಯ್ಸ್ 2 ಮತ್ತು 3 ಕೊಟ್ಟು ಬಂದಿದ್ದೀರಾ ನೀವು ಆಲ್ಟರ್ ಮಾಡ್ಬೋದು, ಮೇಲೆ ಕೆಳಗೆ ಮಾಡ್ಬೋದು. ಮತ್ತು ಈ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ನೀವು ನ್ಯೂ ಆಪ್ಷನ್ಸ್ ಕೂಡ ಆ್ಯಡ್ ಮಾಡ್ಬೋದು ಅಂತ ನೋಟಿಫಿಕೇಷನ್ ಇದೆ. ಅದೇ ಸೂಚನೆಗಳು ಅಂತ ಇತ್ತಲ್ಲ, ಅದು ನೋಟಿಫಿಕೇಷನಲ್ಲಿದೆ, ನೀವು ನೋಡ್ಕೋಬೋದು. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಪ್ರಾವಿಷನಲ್ ಅಲಾಟೆಡ್ ರಿಸಲ್ಟ್ನ 7/10/2024ಗೆ ಕೊಡ್ತಾರೆ. ನೆಕ್ಸ್ಟ್ ಫೈನಲ್ ರಿಸಲ್ಟು 8/10/2024ಗೆ ಕೊಡ್ತಾರೆ. ನೆಕ್ಸ್ಟ್ ನಿಮಗೆ ಬ್ಯಾಂಕ್ ಫೀಸ್ ಪೇಮೆಂಟ್ ಎಲ್ಲ 9/10/2024ಗೆ ಬರುತ್ತೆ. ಆಮೇಲೆ ಕಾಲೇಜ್ ರಿಪೋರ್ಟಿಂಗ್ 15/10/2024 5:30 ಒಳಗೆ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೀವು ಕ್ಯಾಂಡಿಡೇಟ್ಸ್ ಹೂ ವಿಶ್ ಟು ಸರೆಂಡರ್ ಸೀಟ್ ಟು KE ಅಂದರೆ ನೀವು ಸೀಟ್ ಏನಾದರೂ KEಗೆ ಮತ್ತೆ ರಿಟರ್ನ್ ಕೊಡಬೇಕು ಅಂದರೆ ನೀವು 3ನೇ ತಾರೀಕು ನೆಕ್ಸ್ಟ್ ಮಂತು ಅಕ್ಟೋಬರ್ ಅಷ್ಟರೊಳಗೆ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಅವರು ಸರೆಂಡರ್ ಮಾಡ್ಕೋತಾರೆ. 5,000 ಫೀಸ್ ಪೆನಾಲ್ಟಿ ಅಂತ ತೆಗೆದುಕೊಳ್ತಾರೆ. ನೆಕ್ಸ್ಟ್ ನಿಮಗೆ ಮಿಕ್ಕಿದ ಬ್ಯಾಲೆನ್ಸ್ನೆಲ್ಲ ಅವರು ರಿಫಂಡ್ ಮಾಡ್ತಾರೆ. ಸೊ ನಿಮಗೆ ಅಡ್ಮಿಷನ್ಗೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ನಾನು ಈಗಾಗಲೇ ಒಂದು ವಿಡಿಯೋ ಪಬ್ಲಿಷ್ ಮಾಡಿದ್ದೀನಿ, ನೀವು ನೋಡ್ಕೋಬೋದು. ಸೊ ಅಲ್ಲಿವರೆಗೂ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಜೈ ಹಿಂದ್.